ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಣಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎನ್ನುವಂತೆ ಸದೃಢವಾದ ದೇಹಕ್ಕೆ ಸದೃಢದ ಮನಸ್ಸಿರಬೇಕು ಎನ್ನುವಂತೆ ಮನುಷ್ಯನ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಒಳ್ಳೆಯ ಯೋಗ, ಧ್ಯಾನ, ಕ್ರೀಡೆ ಇವೆಲ್ಲವೂ ಬೇಕು. ಹೀಗಾಗಿ ಇಂದು ಹಾಲಾಪುರದ ವಿಶಾಲವಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ VSS ಕ್ರಿಕೆಟ್ ಕ್ಲಬ್ ವತಿಯಿಂದ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಲಾಯಿತು. ಹಾಲಾಪುರದ ಸರ್ಕಾರಿ ಪ್ರೌಢಶಾಲೆಗೆ 6 ಎಕರೆ ವಿಶಾಲವಾಗಿರ್ತಕ್ಕಂಥ ಭೂಮಿಯನ್ನು ಭೂದಾನ ಮಾಡಿರ್ತಕ್ಕಂಥ ದಿವಂಗತ ಶ್ರೀ ಬಸವರಾಜಪ್ಪಗೌಡ ಚೇರ್ಮನ್ ಅವರು ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು, ಉದ್ಯೋಗವನ್ನು ಕಲ್ಪಿಸಿರ್ತಕ್ಕಂಥ ಮಹಾನ್ ಪುರುಷರು ಅವರ ಸ್ಮರಣಾರ್ಥಕವಾಗಿ ಹಾಗೂ ಎದ್ದಿಲ್ದಿನಿ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ಶಿವಶಂಕರಗೌಡ ಅವರ ಸ್ಮರಣಾರ್ಥಕವಾಗಿ ಹಾಗೂ ಹಾಲಾಪುರದ ಶ್ರೀ ಅಮರೇಶಪ್ಪಗೌಡ ಅವರ ಸ್ಮರಣಾರ್ಥಕವಾಗಿ ಇಂದು VSS ಕ್ರಿಕೆಟ್ ಕ್ಲಬ್ ವತಿಯಿಂದ ಪಂದ್ಯಾವಳಿಗೆ ಉದ್ಘಾಟನೆಯನ್ನು ಹಾಲಾಪುರದ ಯುವ ಮುಖಂಡರಾದ ಶ್ರೀ P. ವೆಂಕಟರೆಡ್ಡಿ ಅವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಮುಖಂಡರು, ಈ ಒಂದು ಕ್ರೀಡೆಯಲ್ಲಿ ಉತ್ತಮ ಸ್ನೇಹ, ಸಂಬಂಧ, ಸೌಹಾರ್ದಯುತವಾಗಿ ಮನೋಭಾವ ಬೆಳೆಸಿಕೊಳ್ಳಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಇಂದಿನ ಸೋಲು ಮುಂದಿನ ಗೆಲುವಿಗೆ ರಹದಾರಿ. ಹೀಗಾಗಿ ಈ ಒಂದು ವಿಶಾಲವಿರತಕ್ಕಂಥ ಮೈದಾನದ ಹೆಸರು ಇಡೀ ಜಿಲ್ಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಮೈದಾನವಾಗಿದ್ದು, ಹಿಂದೆ ಕೂಡ ಈ ಒಂದು ಮೈದಾನದಲ್ಲಿ ಹಲವಾರು ವಿಶೇಷವಾಗಿರ್ತಕ್ಕಂಥ ಟೂರ್ನಮೆಂಟ್ಗಳು ಜಯದ ಹಾದಿಯಲ್ಲಿ ಮುನ್ನುಗ್ಗಿವೆ. ಈಗಲೂ ಕೂಡ ಈ ಒಂದು ಟೂರ್ನಮೆಂಟ್ ಒಳ್ಳೆಯ ಹೆಸರುವಾಸಿ ಆಗಲಿ, ಇಲ್ಲಿ ಬಂದಿರತಕ್ಕಂಥ ಕ್ರೀಡಾಪಟುಗಳು ಒಳ್ಳೆಯ ಸ್ನೇಹ ಮನೋಭಾವದಿಂದ ಆಟವನ್ನಾಡಿ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಿ ಅಂತಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮುಖಂಡರು ಕ್ರೀಡಾಪಟುಗಳಿಗೆ ಮಾತನ್ನು ಹೇಳಿದರು. ಜಗಳಾಡಿ ಎಲ್ಲ ಮತ್ತೆ ನಮ್ಮ ಹಾಲಾಪುರ ಹೆಸರು ಕೆಡ್ಸತಕ್ಕಂಥ ಆಗ್ಬಾರ್ದು. ಆಮೇಲೆ ಎಲ್ಲರೂ ಟೀಮನ್ನ ಒಂದು ಪಂದ್ಯ ಹೆಂಗ ಆಡ್ಬೇಕಂತಂದ್ರ ಇವತ್ತು ಇಬ್ರು ಫ್ರೆಂಡ್ಲಿ ಆಡಿ ಯಾರು ಗೆದ್ರು ಖುಷಿ ಪಡ್ಬೇಕು, ಅವ್ರ ಗೆದ್ರು ಖುಷಿ ಪಡ್ಬೇಕು, ನೀವು ಗೆದ್ರು ಖುಷಿ ಪಡ್ಬೇಕು. ಎಲ್ಲರೂ ಪ್ರತಿಭೆಗಳನ್ನ ನಮ್ಮ ಹಾಲಾಪುರ ಇದ್ರಲಿಂದ ಪ್ರತಿಭೆಗಳನ್ನ ಎತ್ತಿ ತೋರ್ಸಂತ ಕೆಲಸ ಆಗ್ಬೇಕಂತೇಳಿ ನಾವು ಎರಡು ಮಾತು ಮುಗಿಸ್ತೀವಿ. ನಾವು ಸ್ಮರಿಸಬೇಕಾಗತ್ತೆ. ಯಾಕಂದ್ರೆ ಇದು ನಾವು ನೀವೆಲ್ಲರೂ ಕೂಡಕ್ಕೊಂದು ಅವಕಾಶ ಮಾಡಿಕೊಟ್ಟಂತ ನಾವು ಸ್ಮರಿಸಲಿದ್ದ ಅದಕ್ಕೆ ಅರ್ಥ ಇರಲ್ಲ. ಅದಕ್ಕಾಗಿ ನೀವು ನಿಮ್ಮ ಕ್ರೀಡೆಯನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕಪ್ಪ ಅಂದ್ರೆ ಸೋಲು ಗೆಲುವು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದು ಕ್ರೀಡಾ ಮನೋಭಾವನೆ. ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ಈ ಒಂದು ಕ್ರೀಡಾ ಒಂದು ಇದರಲ್ಲಿ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಂತ ಎಲ್ಲಾ ಒಂದು ಯುವಕರಿಗೂ ಪ್ರೋತ್ಸಾಹ ನೀಡುತ್ತಾ ಮತ್ತು ಹಾಗೂ ಈ ಒಂದು ಕ್ರೀಡೆಯನ್ನು ಅರೇಂಜ್ ಮಾಡಿದಂತ ಎಲ್ಲ ವ್ಯವಸ್ಥಾಪಕರಿಗೂ ಮತ್ತು ಸ್ಪಾನ್ಸರ್ಶಿಪ್ ಮಾಡಿದಂತ ಎಲ್ಲ ಒಂದು ಸಪೋರ್ಟರ್ಸ್. ನಾವು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅಷ್ಟೇ ಕೂಡ ಕ್ರೀಡೆಗೆ ಮಹತ್ವ ಕೊಡಬೇಕು. ಯಾಕಂತಂದ್ರೆ ದೈಹಿಕವಾಗಿ ಮತ್ತು ಆರೋಗ್ಯವಾಗಿರ್ಬೇಕಂದ್ರೆ ಕ್ರೀಡೆ ಬಹಳ ಜೀವನದಲ್ಲಿ ಮುಖ್ಯ. ಅದೇ ರೀತಿ ಸೋಲು ಗೆಲುವುಗಳ ಸಮಾನವಾಗಿ ಸ್ವೀಕರಿಸುವ ಮುಖಾಂತರ ನಮ್ಮ ಹಾಲಾಪುರ ಹೆಸರನ್ನು ಕೆಡಿಸೋದಕ್ಕೆ ತಾವೆಲ್ಲರೂ ಅಚ್ಚುಕಟ್ಟಾಗಿ ಈ ಒಂದು ಪಂದ್ಯಾವಳಿಗಳನ್ನು ನಡೆಸಿಕೊಟ್ಟು ಒಂದು ಪಂದ್ಯಾವಳಿ ಶುಭದಾಯಕವಾಗಲಿ, ಸುಖಕರವಾಗಲಿ, ಯಶಸ್ವಿಯಾಗಲಿ ಅಂತಕ್ಕಂಥ ಮಾತನ್ನ ಹಾರೈಸುತ್ತಾ ಇಂದಿನ ಪಂದ್ಯ ಯಶಸ್ವಿ ಅಂತಕ್ಕಂಥ ಮಾತನ್ನ